ನಮಸ್ಕಾರ ಸ್ನೇಹಿತರೆ. ನಾನು ಈ ವಿಡಿಯೋದಲ್ಲಿ ಭಗವದ್ಗೀತೆಯಲ್ಲಿ ಬರುವ 18 ಯೋಗಗಳಲ್ಲಿ ಮೊದಲನೆಯ ಯೋಗವಾದ ಅರ್ಜುನ ವಿಷಾದ ಯೋಗದ ಬಗ್ಗೆ ತಿಳಿಸ್ಕೊಡ್ತೀನಿ. ಭಗವದ್ಗೀತೆಯಲ್ಲಿ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿಯೂ ಅದನ್ನು ಒಂದು ಯೋಗವೆಂದು ಹೇಳುವರು. ಬೇರೆ ಬೇರೆ ಅಧ್ಯಾಯಗಳಿಗೆ ಸಾಂಖ್ಯ ಯೋಗ, ಕರ್ಮಯೋಗ, ಜ್ಞಾನ ಯೋಗ ಮುಂತಾದವುದು ಅನ್ವಯಿಸಬಹುದು. ಈ ಮೊದಲನೇ ಅಧ್ಯಾಯಕ್ಕೆ ಏತಕ್ಕೆ ವಿಷಾದ ಯೋಗವೆಂದು ಹೆಸರನ್ನು ಕೊಟ್ಟಿರುವರು ಎಂದು ನಮಗೆ ಆಶ್ಚರ್ಯವಾಗಬಹುದು. ಯೋಗ ಎಂದರೆ ಒಂದುಗೂಡಿಸುವುದು. ಜೀವಾತ್ಮನನ್ನು ಪರಮಾತ್ಮನೊಡನೆ ಒಂದುಗೂಡಿಸುವುದಕ್ಕೆ ಯೋಗವೆಂದು ಹೇಳುತ್ತೇವೆ. ನಾವು ಈಗ ವಿಯೋಗದಲ್ಲಿರುವೆವು, ದೇವರನ್ನು ಮರೆಯುತ್ತಿರುವೆವು. ಸುತ್ತಮುತ್ತಲಿರುವ ಪ್ರಾಪಂಚಿಕ ವಸ್ತುಗಳನ್ನೇ ಸತ್ಯವೆಂದು ಭ್ರಮಿಸಿ ಅದರಲ್ಲಿ ತಲ್ಲೀನರಾಗಿರುವೆವು. ಯೋಗ ಎಂಬುದು ಬಂದು ನಮ್ಮನ್ನು ದೇವರೊಡನೆ ಸೇರಿಸುವುದು. ಕುರುಕ್ಷೇತ್ರದ ಯುದ್ಧವನ್ನು ಕೇವಲ ತನ್ನ ಲಾಭದ ದೃಷ್ಟಿಯಿಂದ ಮಾತ್ರ ನೋಡುತ್ತಿದ್ದ ಅರ್ಜುನನಿಗೆ ತೀವ್ರ ಯಾತನೆ ಆಗುವುದು. ತನಗೆ ಜಯ ಸಿಕ್ಕಬೇಕಾದರೆ ವಿರೋಧ ಪಕ್ಷದಲ್ಲಿರುವ ಗುರು ಹಿರಿಯರನ್ನು, ಬಂಧು ಬಾಂಧವರನ್ನು ನಿರ್ನಾಮ ಮಾಡಿದಲ್ಲದೆ ಸಾಧ್ಯವಾಗುವುದಿಲ್ಲ. ಆಗ ವ್ಯಾಮೋಹ ವಿಷಾದದ ಹೆಸರಿನಲ್ಲಿ ಅರ್ಜುನನ ಮನಸ್ಸನ್ನು ದಾಳಿ ಇಟ್ಟಿತು. ಗಾಂಡೀವ ಕೈಯಿಂದ ಜಾರಿತು, ಕಣ್ಣು ಹನಿಗೂಡಿತು, ಅಂಗಾಂಗಗಳೆಲ್ಲ ಶೋಕದಿಂದ ಗಾಯತೊಡಗಿತು. ಆ ಸಮಯದಲ್ಲಿ ಏನು ಮಾಡಬೇಕೆಂದು ಕಾಣದಾದ. ಶ್ರೀಕೃಷ್ಣ ಅರ್ಜುನನಿಗೆ ತಾನು ಮಾಡುವ ಕೆಲಸವನ್ನು ಬೇರೆ ದೃಷ್ಟಿಯಿಂದ ಹೇಗೆ ಮಾಡಬೇಕೆಂಬುದನ್ನು ತೋರುವನು. ಭಗವದ್ಗೀತೆಯ ಮಳೆ ಪ್ರಾರಂಭವಾಗಬೇಕಾದರೆ ವಿಷಾದ ಮೋಡದಂತೆ ಇದೆ. ವಿಷಾದದ ಮೋಡ ಅರ್ಜುನನನ್ನು ಕವಿಯದೆ ಇದ್ದಿದ್ದರೆ ಭಗವಂತನ ವಾಣಿಯ ಹನಿ ಬೀಳುತ್ತಿರಲಿಲ್ಲ. ಆದ ಕಾರಣ ವಿಷಾದ ಒಂದು ಹಿನ್ನೆಲೆಯನ್ನು ಕಲ್ಪಿಸುವುದು. ಧೃತರಾಷ್ಟ್ರ ಸಂಜಯನನ್ನು ಕುರಿತು ಕೇಳ್ತಾನೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತ ಯುತ್ಸವ ಮಾಮ ಕಹ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಅಂದರೆ ಸಂಜಯನಿಗೆ ಕೇಳುತ್ತಾರೆ, ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಯುದ್ಧಕ್ಕಾಗಿ ನೆರೆದ ನಮ್ಮವರು ಮತ್ತು ಪಾಂಡವರು ಏನನ್ನು ಮಾಡಿದರು ಎಂದು ಕೇಳುತ್ತಾರೆ. ಕುರುಕ್ಷೇತ್ರದ ಯುದ್ಧಕ್ಕೆ ಮುಂಚೆ ವ್ಯಾಸರು ಧೃತರಾಷ್ಟ್ರನ ಸಮೀಪಕ್ಕೆ ಬಂದು, ಜನ್ಮಾಂಧನಾದ ಅವನಿಗೆ ಯುದ್ಧವನ್ನು ನೋಡುವುದಕ್ಕೆ ಬೇಕಾದರೆ ಕಣ್ಣುಗಳನ್ನು ನಾನು ಕೊಡುತ್ತೇನೆ ಎಂದು ಹೇಳಿದರು. ಆದರೆ ಧೃತರಾಷ್ಟ್ರನಿಗೆ ಕೊಲೆಯನ್ನು ನೋಡುವುದಕ್ಕಾಗಿ ಕಣ್ಣು ಬೇಕಾಗಿರಲಿಲ್ಲ. ಮಕ್ಕಳ ಬಾಲಲೀಲೆಯನ್ನು ನೋಡಲಿಲ್ಲ ಕಣ್ಣು. ಅವರ ಶಕ್ತಿ ಪರಾಕ್ರಮ ನೋಡಲಿಲ್ಲ. ಈಗ ಸಮರಾಂಗಣದಲ್ಲಿ ಒಬ್ಬರು ಮತ್ತೊಬ್ಬರನ್ನು ಕೊಲ್ಲುವುದನ್ನು ನೋಡುವುದಕ್ಕೆ ಕಣ್ಣನ್ನು ಆಶಿಸಲಿಲ್ಲ. ಆಗ ವ್ಯಾಸರು ಧೃತರಾಷ್ಟ್ರನ ಸ್ನೇಹಿತನಾದ ಸಂಜಯನಿಗೆ ದಿವ್ಯ ಚಕ್ಷುಸ್ಸನ್ನು ಅನುಗ್ರಹಿಸುವರು. ಆತ ಯುದ್ಧ ಭೂಮಿಗೆ ದೂರದಲ್ಲಿರುವ ಅರಮನೆಯಲ್ಲಿ ಧೃತರಾಷ್ಟ್ರನ ಸಮೀಪದಲ್ಲಿ ಕುಳಿತಿದ್ದರೂ ಯುದ್ಧ ಭೂಮಿಯಲ್ಲಿ ಎಲ್ಲೆಲ್ಲಿ ಏನು ಆಗುತ್ತಿದೆಯೋ ಅದನ್ನು ನೋಡಬಲ್ಲ ಶಕ್ತಿಯನ್ನು ಅವನಿಗೆ ಅನುಗ್ರಹಿಸುವರು. ಕೇವಲ ಹೊರಗೆ ಆಗುವುದನ್ನು ನೋಡುವುದು ಮಾತ್ರವಲ್ಲ, ಅವರವರ ಮನಸ್ಸಿನಲ್ಲಿ ಏನೇನು ಆಗುತ್ತಿದೆ ಎಂಬುದನ್ನು ತಿಳಿದುಕೊಳ್ಳಬಲ್ಲ ಶಕ್ತಿಯನ್ನು ಕೊಡುವರು. ದೂರದಲ್ಲಿ ಆಗುತ್ತಿರುವ ಕ್ರಿಕೆಟ್ ಮ್ಯಾಚನ್ನು ನಮ್ಮ ರೂಮಿನಲ್ಲಿ ಕುಳಿತು ಟಿವಿ ಮೂಲಕ ನೋಡುವಂತೆ ಇದು. ಆದ ಕಾರಣವೇ ಧೃತರಾಷ್ಟ್ರ ಸಂಜಯನನ್ನು ಕೇಳುತ್ತಾನೆ. ಯುದ್ಧ ಮಾಡುವುದಕ್ಕೆ ಕೌರವರು ಪಾಂಡವರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ನೆರೆದರು. ಕುರುಕ್ಷೇತ್ರ ಇಂದಿನಿಂದಲೂ ತಪಕ್ಷೇತ್ರ, ಬ್ರಹ್ಮ ಋಷಿ ದೇಶ ಎಂದು ಪ್ರಖ್ಯಾತವಾಗಿತ್ತು. ಮುನಿಗಳು ಋಷಿಗಳು ಹಿಂದೆ ತಪಸ್ಸನ್ನು ಮಾಡಲು ಆ ಸ್ಥಳವನ್ನು ಆರಿಸಿಕೊಳ್ಳುತ್ತಿದ್ದರು. ಈಗ ಕೊಲೆಗೆ ಆರಿಸಿಕೊಂಡಿರುವರು. ಹಿಂದಿನಿಂದಲೂ ಅದು ತಪಃ ಕ್ಷೇತ್ರವಾದುದರಿಂದ ತನ್ನ ಸಾತ್ವಿಕ ವಾತಾವರಣವನ್ನು ಅಲ್ಲಿ ನೆರೆದವರ ಮೇಲೆ ಬೀರಿ ಅವರ ಮನಸ್ಸನ್ನು ಬದಲಾಯಿಸಬಹುದೇನೋ ಎಂದು ಭಾವಿಸಿರಬೇಕು. ಅನೇಕ ವೇಳೆ ವಾತಾವರಣ ತನ್ನ ಪ್ರಭಾವವನ್ನು ವ್ಯಕ್ತಿಯ ಮೇಲೆ ಬೀರುವುದು. ಆದರೆ ಹಾಗೆ ಬೀರಬೇಕಾದರೆ ನಮ್ಮ ಮನಸ್ಸು ಅದಕ್ಕೆ ಅಣಿಯಾಗಿರಬೇಕು. ಇಲ್ಲದೇ ಇದ್ದರೆ ಬರೀ ವಾತಾವರಣ ನಮ್ಮನ್ನು ಏನು ಮಾಡಲಾರದು. ದುರ್ಯೋಧನ ಮೊದಲಿನಿಂದಲೂ ಒಳ್ಳೆಯ ಪ್ರಭಾವಕ್ಕೆ ಜಗ್ಗುವವನಲ್ಲ. ಅವರ ಮನಸ್ಸಿನ ರೀತಿಯೇ ಬೇರೆ. ದುರ್ಯೋಧನಿಗೆ ಒಳ್ಳೆಯ ಬುದ್ಧಿವಾದವನ್ನು ಹೇಳುವವರಿಗೆ ಬರಗಾಲವಿರಲಿಲ್ಲ. ಇವನ ಅಪ್ಪ, ಅಮ್ಮ, ಭೀಷ್ಮ, ದ್ರೋಣ, ವಿದುರ ಮುಂತಾದವರೆಲ್ಲ ಬೇಕಾದಷ್ಟು ಬುದ್ಧಿವಾದವನ್ನು ಹೇಳಿದರು. ಅದೆಲ್ಲ ಬಂಡಿಯ ಮೇಲೆ ನೀರು ಹರಿದಂತೆ ಆಯಿತು. ಸಂಜಯ ಹೇಳುತ್ತಾನೆ, ದೃಷ್ಟ್ವಾತು ಪಾಂಡವಾನಿಕಂ ಯೂಢಂ ದುಯೋಧನಸ್ತದ ಆಚಾರ್ಯಮುಪಸಂಗಮ್ಯ ರಾಜ ವಚನಮಬ್ರವೀತ್. ಅಂದರೆ ವ್ಯೂಹಾಕಾರವಾಗಿ ರಚಿಸಿದ್ದ ಪಾಂಡವರ ಸೇನೆಯನ್ನು ನೋಡಿ ರಾಜನಾದ ದುರ್ಯೋಧನನು ದ್ರೋಣಾಚಾರ್ಯರ ಬಳಿಗೆ ಬಂದು ಹೀಗೆ ಹೇಳುತ್ತಾನೆ. ದುರ್ಯೋಧನ ಯುದ್ಧಕ್ಕೆ ಮುಂಚೆ ದ್ರೋಣಾಚಾರ್ಯರ ಬಳಿಗೆ ಬರುತ್ತಾನೆ. ಏಕೆಂದರೆ ಮೊದಲಿನಿಂದಲೂ ದ್ರೋಣಾಚಾರ್ಯರು ತನ್ನ ಪಕ್ಷದಲ್ಲಿ ಮನಸ್ಸೆಲ್ಲ ಇಟ್ಟು ಯುದ್ಧ ಮಾಡುವರೆ ಎಂಬ ಸಂದೇಹವಿತ್ತು. ದ್ರೋಣಾಚಾರ್ಯರು ಕೌರವರು ಪಾಂಡವರು ಇಬ್ಬರಿಗೂ ಗುರುಗಳು. ಅರ್ಜುನ ಅವರ ಮೆಚ್ಚಿನ ಶಿಷ್ಯ. ಇದರಲ್ಲಿ ಯಾವ ಮುಚ್ಚುಮರೆಯೂ ಇರಲಿಲ್ಲ. ಅರ್ಜುನನನ್ನು ಲೋಕೈಕ ಬಿಲ್ಲಾಳನ್ನಾಗಿ ಮಾಡಲು ತಮ್ಮ ವಿದ್ಯೆಯನ್ನೆಲ್ಲ ನಿರ್ವಂಚನೆಯಿಂದ ಶಿಷ್ಯನಿಗೆ ದಾನ ಮಾಡಿದ್ದರು. ಅಜ್ಞಾತನಾದ ಏಕಲವ್ಯ ಅರ್ಜುನನನ್ನು ಮೀರಿ ಹೋಗಿರುವುದನ್ನು ಕೇಳಿ ಅವನಿಂದ ಬೆರಳನ್ನೇ ದಾನವಾಗಿ ಪಡೆದು ಅರ್ಜುನನಿಗೆ ಸಮಸ್ಪರ್ಧಿಯೇ ಇಲ್ಲದಂತೆ ಮಾಡಿದ್ದರು. ತನ್ನ ಸ್ವಂತ ಮಗ ಅಶ್ವತ್ಥಾಮನಿಗಿಂತ ತಮ್ಮ ಶಿಷ್ಯನಾದ ಅರ್ಜುನನನ್ನು ಪ್ರೀತಿಸುತ್ತಿದ್ದರು. ಇದನ್ನೆಲ್ಲ ಅರಿತು ದುರ್ಯೋಧನ ದ್ರೋಣಾಚಾರ್ಯನ ಸಮೀಪಕ್ಕೆ ಬಂದು
ಯುದ್ಧಕ್ಕೆ ಮುಂಚೆ ಅವರು ಮನಸ್ಸಿಟ್ಟು ತನ್ನ ಪರವಾಗಿ ಯುದ್ಧ ಮಾಡುವಂತೆ ಅವರನ್ನು ಪ್ರಚೋದಿಸಬೇಕೆಂದು ಹೀಗೆ ಹೇಳುತ್ತಾನೆ. ಪಶ್ಯೇತಾಂ ಪಾಂಡುಪುತ್ರಾಣಮಾಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ಪುತ್ರೇಣ ತವ ಶಿಷ್ಯೇಣ ಧೀಮತ. ಅಂದರೆ, ಎಲೆ ಆಚಾರ್ಯನೇ, ಬುದ್ಧಿವಂತನಾದ ನಿನ್ನ ಶಿಷ್ಯನಾದ ದೃಪದ ಪುತ್ರನಿಂದ ವ್ಯೂಹಾಕಾರದಲ್ಲಿ ರಚಿಸಿರುವ ಪಾಂಡುಪುತ್ರರ ಈ ದೊಡ್ಡ ಸೇನೆಯನ್ನು ನೋಡು. ದುರ್ಯೋಧನ ಗುರುಗಳ ಬಳಿಗೆ ಬಂದು ದುಷ್ಟದ್ಯುಮ್ನನಿಂದ ರಚಿಸಲ್ಪಟ್ಟ ಸೇನೆಯನ್ನು ನೋಡಿ ಎನ್ನುವನು. ದುಷ್ಟದ್ಯುಮ್ನ ಎಂಬುದಕ್ಕೆ ಹಲವು ಗುಣವಾಚಕಗಳನ್ನು ಪೋಣಿಸುವನು. ದುರ್ಯೋಧನ ಪೋಣಿಸುವ ಗುಣವಾಚಕಗಳೆಲ್ಲ ಹಿಂದೆಲ್ಲ ಒಂದು ದುರುದ್ದೇಶವಿದೆ. ಅದೇ ದ್ರೋಣನಿಗೂ ದೃಪದನಿಗೂ ಹಿಂದೆ ಇದ್ದ ವೈರ. ದುರ್ಯೋಧನ ಆ ವೈರದ ಕುಡಿಯನ್ನು ತನ್ನ ಮಾತಿನಿಂದ ಮೀಟುವನು. ಹಿಂದೆ ದ್ರೋಣ ಮತ್ತು ದೃಪದ ಒಂದೇ ಗುರುವಿನ ಹತ್ತಿರ ವಿದ್ಯೆಯನ್ನು ಕಲಿತವರು. ಇಬ್ಬರೂ ಗುರುಬಾಯಿಗಳು. ಆದರೆ ಕಾಲಗತಿಯಲ್ಲಿ ಮುಂದೆ ದೃಪದ ಪಾಂಚಾಲ ದೇಶಕ್ಕೆ ರಾಜನಾಗುವನು. ಬ್ರಾಹ್ಮಣ ದ್ರೋಣ ಹೊಟ್ಟೆಗಿಲ್ಲದೆ ಅಲೆದಾಡುತ್ತಿದ್ದನು. ತನ್ನ ಸ್ನೇಹಿತ ದೃಪದ ರಾಜನಾಗಿರುವನು. ಅವನ ಬಳಿಗೆ ಹೋದರೆ ಅವನು ತನಗೆ ಏನಾದರೂ ಸಹಾಯ ಮಾಡಬಹುದೆಂದು ಅವನ ಸಮೀಪಕ್ಕೆ ಹೋಗುವನು. ದೃಪದ ದ್ರೋಣನನ್ನು ಗುರುತು ಹಿಡಿದರೂ ಈ ತಿರುಪೆಯವನನ್ನು ತನ್ನ ಸ್ನೇಹಿತನೆಂದು ಎಲ್ಲರೆದುರಿಗೆ ಒಪ್ಪಿಕೊಳ್ಳುವುದಕ್ಕೆ ನಾಚಿ ಇವನಾರೋ ತನಗೆ ಗೊತ್ತಿಲ್ಲವೆಂದು ಅವಮಾನ ಮಾಡಿ ಕಳುಹಿಸುವನು. ದ್ರೋಣ ಆಗ ಶಪಥ ಮಾಡುವನು, ತನ್ನ ಶಿಷ್ಯನಿಂದ ದೃಪದನ ಮಾನವನ್ನು ಭಂಗಿಸುತ್ತೇನೆ ಎಂದು. ಕಾಲಕ್ರಮೇಣ ಅರ್ಜುನನನ್ನು ಹೆಸರಾಂತ ಬಿಲ್ಲುಗಾರನನ್ನಾಗಿ ಮಾಡಿ ಅವನು ಗುರುದಕ್ಷಿಣೆ ಕೊಡುವ ಪ್ರಸಂಗ ಬಂದಾಗ ದೃಪದನನ್ನು ಹಿಡಿದು ತಾನು ಮಲಗುವ ಮಂಚಕ್ಕೆ ಕಟ್ಟಿಸಿ ಎದ್ದಾಗ ಅವನನ್ನು ಅರಿಯದವನಂತೆ ಒದೆಯುವನು. ಆಗ ದೃಪದ ಶಪಥ ಮಾಡುವನು, ದ್ರೋಣನನ್ನು ಕೊಲ್ಲುವಂತಹ ಒಬ್ಬ ಮಗನನ್ನು ನಾನು ಪಡೆಯುತ್ತೇನೆ ಎಂದು. ಆ ಮಗನೇ ದೃಷ್ಟದ್ಯುಮ್ನ, ದ್ರೌಪದಿಯ ಸಹೋದರ. ದ್ರೋಣ ತಲೆಯನ್ನು ಕತ್ತರಿಸಲು ಅಸ್ತ್ರವನ್ನು ಮಸೆಯುತ್ತಿರುವವನು. ಈ ದೃಷ್ಟದ್ಯುಮ್ನ ಈಗ ವೈರಿಯಾಗಿದ್ದರೂ ಹಿಂದೆ ದ್ರೋಣಾಚಾರ್ಯರಿಂದಲೇ ಬಿಲ್ಲಿನ ವಿದ್ಯೆಯನ್ನು ಕಲಿತದ್ದು. ಅದಕ್ಕೆ ದುರ್ಯೋಧನ ದೃಷ್ಟದ್ಯುಮ್ನ ನಿನ್ನ ಶಿಷ್ಯನೇ ಎಂದು ಚುಚ್ಚು ಮಾತಿನಿಂದ ತಿವಿಯುವನು. ಗುರುವಿಗೆ ಆ ಶಿಷ್ಯ ತೋರುತ್ತಿರುವ ಗೌರವ ಇದು. ಗುರುವಿಗೆ ತಿರುಮಂತ್ರ ಹೇಳುವನು. ಇವನು ಬುದ್ಧಿವಂತ, ಇವನನ್ನು ಉಪೇಕ್ಷೆ ಮಾಡುವಂತೇ ಇಲ್ಲ ಎನ್ನುವನು. ದುರ್ಯೋಧನ ಆಡುತ್ತಿರುವ ಮಾತೆಲ್ಲ ದ್ರೋಣನ ಹೃದಯದಲ್ಲಿರುವ ಮಾತ್ಸರ್ಯದ ಕಿಡಿಯನ್ನು ಊದಿ ಅದಕ್ಕೆ ಮತ್ತಷ್ಟು ಸೌದೆಯನ್ನು ಹಾಕಿ ಅದನ್ನು ದಳ್ಳೂರಿಯನ್ನಾಗಿ ಮಾಡುವ ಪ್ರಯತ್ನ. ಅತ್ರ ಶೂರ ಮಹೇಶ್ವಾಸ ಭೀಮಾರ್ಜುನ ಸಮ ಯುಧಿ ಯುಯುಧಾನೋ ವಿರಾಟಶ್ಚ ದೃಪದಶ್ಚ ಮಹಾರಥಃ ದೃಷ್ಟಕೇತುಶ್ಚೇಕಿತಾನಃ ಕಾಶಿರಾಜಶ್ಚ ವೀರ್ಯವಾನ್ ಪುರುಜಿತ್ ಕುಂತಿಭೋಜಶ್ಚ ಶೈಬ್ಯಶ್ಚ ನರಪುಂಗವಃ ಯುಧಾಮನ್ಯುಶ್ಚ ವಿಕ್ರಾಂತ ಉತ್ತಮೌಜಾಶ್ಚ ವೀರ್ಯವಾನ್ ಸೌಭದ್ರೋ ದ್ರೌಪದೇಯಾಶ್ಚ ಸರ್ವ ಏವ ಮಹಾರಥಃ. ಅಂದರೆ, ಪಾಂಡವರ ಸೇನೆಯಲ್ಲಿ ದೊಡ್ಡ ಬಿಲ್ಗಾರರು, ಯುದ್ಧದಲ್ಲಿ ಭೀಮಾರ್ಜುನರಿಗೆ ಸರಿಸಮಾನರೂ ಆಗಿರುವ ಶೂರನಾದ ಯುಯುಧಾನ, ವಿರಾಟ, ಮಹಾರಥನಾದ ದೃಪದ, ದೃಷ್ಟಕೇತು, ಚೇಕಿತಾನ, ವೀರ್ಯವಂತನಾದ ಕಾಶಿರಾಜ, ಪುರಜಿತ್ತು, ಕುಂತಿಭೋಜ, ನರಶ್ರೇಷ್ಠನಾದ ಶೈಬ್ಯ, ವಿಕ್ರಮಿಯಾದ ಯುಧಾಮನ್ಯು, ವೀರ್ಯವಂತನಾದ ಉತ್ತಮೌಜಸ್ಸು ಇವರು ಮತ್ತು ಸುಭದ್ರೆಯ ಮಗನು ದ್ರೌಪದಿಯ ಮಕ್ಕಳು ಇರುವರು. ಇವರೆಲ್ಲರೂ ಮಹಾರಥರೇ. ದುರ್ಯೋಧನ ಇಲ್ಲಿ ಪಾಂಡವರ ಪಕ್ಷದಲ್ಲಿರುವ ಮುಖ್ಯ ವೀರರ ಹೆಸರುಗಳನ್ನು ಕೊಡುವನು. ಇವರು ಯಾರನ್ನೂ ಉಪೇಕ್ಷೆ ಮಾಡುವಂತಹವರಲ್ಲ. ಅವರೆಲ್ಲ ಪರಾಕ್ರಮದಲ್ಲಿ ಭೀಮಾರ್ಜುನರಿಗೆ ಸರಿಸಮಾನರು. ಎಂದರೆ ಇಲ್ಲಿ ಅವರೊಡನೆ ಮಾಡಬೇಕಾದ ಯುದ್ಧ ಮಕ್ಕಳ ಆಟವಲ್ಲ. ಉಳಿವು ಅಳಿವು ಇವರ ಮೇಲೆ ನಿಂತಿರುವುದು. ಇಲ್ಲಿ ಸ್ವಲ್ಪವಾದರೂ ಆಲಸ್ಯಕ್ಕೆ, ಉದಾಸೀನತೆಗೆ ಎಡೆಯಿಲ್ಲ. ಮತ್ತೆ ದುರ್ಯೋಧನ ಹೇಳುತ್ತಾನೆ, ಅಸ್ಮಾಕಂ ತು ವಿಶಿಷ್ಟಾಯೇ ತಾನ್ನಿಬೋಧ ದ್ವಿಜೋತ್ತಮ ನಾಯಕ ಮಮ ಸೈನ್ಯಸ್ಯ ಸಂಜ್ಞಾರ್ಥಂ ತಾನು ಬ್ರವೀಮಿತೆ. ಅಂದರೆ, ದ್ವಿಜೋತ್ತಮರೇ, ನಮ್ಮ ಪಕ್ಷದಲ್ಲಿ ಕೂಡ ಯಾರು ಮುಖ್ಯರಾದ ಸೇನಾಪತಿಗಳೋ ಅವರನ್ನು ತಿಳಿದುಕೊಳ್ಳಿ. ನಿಮ್ಮ ಜ್ಞಾಪಕಕ್ಕೋಸ್ಕರ ಅವರ ಹೆಸರುಗಳನ್ನು ಹೇಳುತ್ತೇನೆ. ದುರ್ಯೋಧನ ದ್ರೋಣಾಚಾರ್ಯರಿಗೆ ಧೈರ್ಯವನ್ನು ಕೊಡುವುದಕ್ಕಾಗಿ ತಮ್ಮ ಪಡೆ ಕೂಡ ಪಾಂಡವರಿಗೆ ಕಡಿಮೆ ಇಲ್ಲ. ಇಲ್ಲಿಯೂ ಪ್ರಖ್ಯಾತ ವೀರರು ಇರುವರು. ಅವರೆಲ್ಲ ಈಗಲೇ ದ್ರೋಣಾಚಾರ್ಯರಿಗೆ ಗೊತ್ತಿದೆ. ಆದರೆ ಪುನಃ ಅವರಿಗೆ ಜ್ಞಾಪಿಸುವುದಕ್ಕಾಗಿ ತಮ್ಮ ಕಡೆಯಲ್ಲಿ ಎಂತಹ ಅಪ್ರತಿಮ ವೀರರು ಇರುವರು ಎಂಬುದನ್ನು ಯೋಚಿಸಿದಾಗ ಒಂದು ಧೈರ್ಯ ಬರುವುದೆಂದು ಸೂಚನೆ ಕೊಡುವುದಕ್ಕಾಗಿ ಹೇಳುತ್ತಾನೆ. ಮತ್ತು ದುರ್ಯೋಧನ ಹೇಳುತ್ತಾನೆ, ಭವಾನ್ ಭೀಷ್ಮಶ್ಚ ಕರ್ಣಶ್ಚ ಕೃಪಶ್ಚ ಸಮಿತಿಂಜಯಃ ಅಶ್ವತ್ಥಾಮ ವಿಕರ್ಣಶ್ಚ ಸೌಮದತ್ತಿರ್ಜ ಎದ್ರತಃ. ನೀವು ಭೀಷ್ಮ, ಕರ್ಣ, ಕೃಪ, ಅಶ್ವತ್ಥಾಮ, ವಿಕರ್ಣ, ಸೋಮದತ್ತನ ಮಗನಾದ ಭೂರಿಶ್ರವಸ್ಸು ಮತ್ತು ಜಯದ್ರಥ. ದುರ್ಯೋಧನ ಮೊದಲು ದ್ರೋಣಾಚಾರ್ಯರ ಹೆಸರನ್ನು ಹೇಳುತ್ತಾನೆ. ಅವನಿಗೆ ಸೇನಾನಿಯ ಪಟ್ಟ ಬರಲಿಲ್ಲವೆಂಬ ಅತೃಪ್ತಿ ಇದ್ದರೆ ಸಮಾಧಾನವಾಗಲಿ ಎಂದು. ಅನಂತರವೇ ಸಮರಜಯಿಯಾಗಿರುವಂತಹ ಕೃಪಾಚಾರ್ಯರು ದ್ರೋಣ ಹತ್ತಿರದ ನೆಂಟರು.
ಆನಂತರ ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮನ ಹೆಸರನ್ನು ಹೇಳುತ್ತಾನೆ. ದ್ರೋಣಾಚಾರ್ಯರನ್ನು, ಅವರ ನೆಂಟರನ್ನು, ಅವರ ಮಗನನ್ನು ಮುಂಚೆಯೇ ಹೊಗಳುತ್ತಾನೆ. ಹೊಗಳಿಕೆ ಒಂದು ವಿಧವಾದ ಲಂಚ. ಇದಕ್ಕೆ ವಶವಾಗದವರು ಬಹಳ ಅಪರೂಪ. ಹೆತ್ತವರಿಗಂತೂ ತಮ್ಮನ್ನು ಹೊಗಳುವಾಗ ಆಗುವ ಆನಂದಕ್ಕಿಂತ ಹೆಚ್ಚು ಅವರ ಮಕ್ಕಳನ್ನು ಹೊಗಳಿದರೆ ಆಗುವುದು. ದುರ್ಯೋಧನನ ಬಾಯಿಂದಲೇ ತನ್ನ ಮಗ ಪ್ರಖ್ಯಾತನಾದ ವೀರ ಎಂದು ಹೊಗಳಿಸಿಕೊಳ್ಳುವನು. ವಿಕರ್ಣ ಎಂಬುವನು ಧೃತರಾಷ್ಟ್ರನಿಗೆ ಮೂರನೆಯ ಮಗ, ದುರ್ಯೋಧನನ ತಮ್ಮ. ಸೋಮದತ್ತಿ ಎಂಬುವನು ಬಾಹಿಲಿಕ ರಾಜನಾದ ಸೋಮದತ್ತನ ಮಗ. ಪಂಜಾಬಿನ ಒಂದು ಭಾಗಕ್ಕೆ ಆಗ ಇದ್ದ ಹೆಸರು ಇದು. ಮತ್ತು ದುರ್ಯೋಧನ ಹೇಳುತ್ತಾನೆ, ಅನ್ಯೇಚ ಬಹವಃ ಶೂರ ಮದರ್ತೆ ತ್ಯಕ್ತ ಜೀವಿತಃ ನಾನ ಶಸ್ತ್ರ ಪ್ರಹರಣಃ ಸರ್ವೇ ಯುದ್ಧ ವಿಶಾರದಃ. ದುರ್ಯೋಧನ ಹೇಳುತ್ತಾನೆ, ಅನೇಕ ಜನ ನನಗೋಸ್ಕರ ಪ್ರಾಣ ನೀಡಲು ಬಂದಿದ್ದಾರೆ ಎನ್ನುವನು. ಅವನ ಸಹಾಯಕ್ಕೆ ಬಂದವರು ಯಾರು ಯುದ್ಧಕ್ಕೆ ಬೆನ್ನು ತೋರಿಸಿ ಹೋಗುವವರಲ್ಲ, ಜೀವವಿರುವವರಿಗೆ ಯುದ್ಧ ಮಾಡುವರು. ದುರ್ಯೋಧನನಲ್ಲಿ ಮೊಂಡತನ, ಛಲ, ಅಭಿಮಾನ ಮುಂತಾದ ದುರ್ಗುಣಗಳು ಬೇಕಾದಷ್ಟು ಇದ್ದವು. ಆದರೆ ಅವನು ಮತ್ತೊಬ್ಬರ ಸ್ನೇಹವನ್ನು ಸಂಪಾದಿಸುವರಲ್ಲಿ ನಿಪುಣ. ಈ ಕಲೆ ಅವನಲ್ಲಿತ್ತು. ಅದು ಎಂತಹ ಸ್ನೇಹಿತರು ಪ್ರಾಣ ಹೋದರೂ ಇವನನ್ನು ತ್ಯಜಿಸತಕ್ಕವರಲ್ಲ, ಮತ್ತು ಇವನ ಸಹಾಯಕ್ಕೆ ಬಂದವರು ಕಳಪೆಯ ಜನರಲ್ಲ. ಹಲವು ಬಗೆಯ ಶಸ್ತ್ರಾಸ್ತ್ರಗಳಲ್ಲಿ ನಿಪುಣರಾದ ದಕ್ಷರು. ಇದೆಲ್ಲ ದ್ರೋಣಾಚಾರ್ಯರಿಗೆ ಏನಾದರೂ ಅಂಜಿಕೆಯ ಮೋಡ ಮುತ್ತಿದ್ದರೆ ಅದನ್ನು ಆಚೆಗೆ ಓಡಿಸುವಂತೆ ಮಾಡುವುದಕ್ಕಾಗಿ ಹೇಳುತ್ತಿದ್ದಾನೆ. ದುರ್ಯೋಧನ ಹೇಳುತ್ತಾನೆ, ಅಪರ್ಯಾಪ್ತಂ ತದಾಸ್ಮಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಿಧಮೇತೇಷಾಂ ಬಲಂ ಭೀಮಾಭಿರಕ್ಷಿತಂ. ಅಂದರೆ ಭೀಷ್ಮನಿಂದ ರಕ್ಷಿತವಾದ ನಮ್ಮ ಸೇನೆ ಅಪರಿಮಿತವಾಗಿದೆ, ಆದರೆ ಭೀಮನಿಂದ ರಕ್ಷಿತವಾದ ಪಾಂಡವರ ಸೇನೆಯಾದರೋ ಪರಿಮಿತವಾಗಿದೆ. ದುರ್ಯೋಧನ ತನ್ನ ಕಡೆ ಇರುವ 11 ಅಕ್ಷೋಹಿಣಿ ಸೈನ್ಯ ಮತ್ತು ಅದರಲ್ಲಿರುವ ಅತಿರಥ ಮಹಾರಥರು ಇವರನ್ನೆಲ್ಲ ನೋಡಿ ತಾನು ಗೆಲ್ಲುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಎಂದು ಭಾವಿಸುವನು. ದ್ರೋಣಾಚಾರ್ಯರಿಗೆ ಮತ್ತು ಧೈರ್ಯ ಕೊಡುವುದಕ್ಕಾಗಿ ಇದು ಹೇಳುವನು. ಪಾಂಡವರ ಸೇನೆ ಯಾದರೋ ಕೌರವರ ಸೇನೆಗೆ ಹೋಲಿಸಿ ನೋಡಿದರೆ ಸಂಖ್ಯೆಯಲ್ಲಿ ಸಣ್ಣದು. ಅಯನೇಷು ಚ ಸರ್ವೇಷು ಯಥಾಭಾಗಮವಸ್ಥಿತಃ ಭೀಷ್ಮಮೇವಾಭಿರಕ್ಷಂತು ಭವಂತಃ ಸರ್ವ ಏವೈಹಿ. ಅಂದರೆ ನೀವೆಲ್ಲ ಸೇನೆಯ ವ್ಯೂಹದ ವಾರಗಳಲ್ಲಿ ನಿಮ್ಮ ನಿಮ್ಮ ಭಾಗಗಳಲ್ಲಿ ಇದ್ದುಕೊಂಡು ಭೀಷ್ಮರನ್ನು ರಕ್ಷಿಸಬೇಕು. ಮೊದಲಿನಿಂದಲೂ ಕರ್ಣನಿಗೂ ಭೀಷ್ಮರಿಗೂ ಆಗುತ್ತಿರಲಿಲ್ಲ. ದ್ರೋಣಾಚಾರ್ಯರ ಪ್ರೀತಿಯೆಲ್ಲ ಪಾಂಡವರ ಕಡೆ ವಾಲುತ್ತಿದ್ದನ್ನು ಕೌರವ ಬಲ್ಲ. ಸೇನೆಯಲ್ಲಿ ಯಾವ ವಿಧವಾದ ಅಶಿಸ್ತು ಕೂಡ ಬರದಂತೆ ನೋಡಿಕೊಳ್ಳಬೇಕೆಂದು ಹೇಳುವನು. ಭೀಷ್ಮ ಕೌರವ ಸೇನೆಯ ಸೇನಾನಿ. ಅವನು ಇಡೀ 11 ಅಕ್ಷೋಹಿಣಿ ಕೌರವ ಸೇನೆ ಎಂಬ ದೇಹಕ್ಕೆ ಮೆದುಳು ಇದ್ದಂತೆ. ಅವನಿಗೇನಾದರೂ ಅಪಾಯವಾದರೆ ಸೇನೆಯೆಲ್ಲ ಚೆಲ್ಲಾಪಿಲ್ಲಿಯಾಗುವುದು. ಆದ ಕಾರಣ ನೀವುಗಳೆಲ್ಲ ಭೀಷ್ಮರನ್ನು ರಕ್ಷಿಸಿ ಎಂದು ಹೇಳುವನು. ತಸ್ಯ ಸಂಜನಯನ್ ಹರ್ಷಂ ಕುರುವೃದ್ಧಃ ಪಿತಾಮಹಃ ಸಿಂಹನಾದಂ ವಿನೋದ್ಯಚ್ಚೈ ಶಂಕಂ ದದ್ವಂ ಪ್ರತಾಪವಾನ್. ಅಂದರೆ ಕುರುಕುಲಕ್ಕೆ ಪಿತಾಮಹನೂ ಪ್ರತಾಪಶಾಲಿಯೂ ಆದ ಭೀಷ್ಮನು ದುರ್ಯೋಧನನಿಗೆ ಹರ್ಷವನ್ನು ಉಂಟು ಮಾಡುವುದಕ್ಕಾಗಿ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದನು. ದುರ್ಯೋಧನ ದ್ರೋಣಾಚಾರ್ಯರ ಸಮೀಪಕ್ಕೆ ಹೋಗಿ ಅವರನ್ನು ಮನಸ್ಸಿಟ್ಟು ಯುದ್ಧ ಮಾಡಬೇಕೆಂದು ಕೋರಿಕೊಳ್ಳುವುದನ್ನು ಭೀಷ್ಮನು ನೋಡಿದನು. ಆತನು ತುಂಬಾ ವ್ಯಾಕುಲದಲ್ಲಿರಬಹುದೆಂದು ಅವನ ಮನಸ್ಸಿನ ದುಗುಡವನ್ನು ಪರಿಹರಿಸುವುದಕ್ಕಾಗಿ ತಾನು ಸೇನೆಯ ಸಮೇತ ಯುದ್ಧ ಮಾಡುವುದಕ್ಕೆ ಅಣಿಯಾಗಿರುವೆನು ಎಂಬುದನ್ನು ಸೂಚಿಸುವುದಕ್ಕಾಗಿ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದನು. ಇಂದಿನ ಕಾಲದಲ್ಲಿ ಯುದ್ಧಕ್ಕೆ ಮುಂಚೆ ನಾವು ಯುದ್ಧ ಮಾಡಲು ಪ್ರಾರಂಭಿಸುತ್ತಿದ್ದೇವೆ ಎಂಬುದನ್ನು ಸೂಚಿಸುತ್ತಿದ್ದರು ಎಂದು ಕಾಣುವುದು. ತತಃ ಸಂಕಾಶ್ಚ ಬೇರ್ಯಶ್ಚ ಪಣವಾನಕ ಗೋಮುಖಃ ಸಹಸೈವಭ್ಯಾನ್ಯಂತ ಸ ಶಬ್ದಸ್ತು ಮುಲೋಭವತ್. ಅಂದರೆ ಭೀಷ್ಮನು ಶಂಖವನ್ನು ಊದಿದ ಮೇಲೆ ಬೇರಿ, ಡೋಲು, ಮೃದಂಗ, ಗೋಮುಖಾದಿ ವಾದ್ಯಗಳು ಒಂದೇ ಸಾರಿ ಮೊಳಗಿದವು. ರಣಶಬ್ದ ಭಯಂಕರವಾಗಿತ್ತು. ತತಃ ಶ್ವೇತೈರ್ಯೈರ್ಯುಕ್ತೆ ಮಹತಿ ಸ್ಯಂದನೆ ಸ್ಥಿತೌ ಮಾಧವಃ ಪಾಂಡವಶ್ಚೈವ ದಿವ್ಯೌ ಶಂಖೌ ಪ್ರದದ್ಮತುಃ. ಪಾಂಚಜನ್ಯಂ ಋಷಿಕೇಶೌ ದೇವದತ್ತಂ ಧನಂಜಯಃ ಪೌಂಡ್ರಂ ದದ್ವಂ ಮಹಾಶಂಖಂ ಭೀಮಕರ್ಮ ವೃಕೋದರಃ. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲಃ ಸಹದೇವಶ್ಚ ಸುಘೋಷಮಣಿಪುಷ್ಪಕೌ. ಅಂದರೆ ಅನಂತರ ಬಿಳಿಯ ಕುದುರೆಗಳಿಂದ ಕಟ್ಟಿದ ಮಹಾರಥದಲ್ಲಿ ಕುಳಿತ ಕೃಷ್ಣಾರ್ಜುನರು ತಮ್ಮ ತಮ್ಮ ದಿವ್ಯವಾದ ಶಂಖಗಳನ್ನು ಊದಿದರು. ಕೃಷ್ಣ ಪಾಂಜನ್ಯವನ್ನು, ಅರ್ಜುನ ದೇವದತ್ತವನ್ನು, ಕರ್ಮಪಟುವಾದ ಭೀಮನು ಪೌಂಡ್ರಕವನ್ನು ಊದಿದರು. ಕುಂತಿಪುತ್ರನಾದ ರಾಜ ಯುಧಿಷ್ಠಿರನು ಅನಂತರ ವಿಜಯವನ್ನು, ನಕುಲ ಸಹದೇವರು ಸುಘೋಷಮಣಿ ಪುಷ್ಪಗಳೆಂಬ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಕಾಶ್ಯಶ್ಚ ಪರಮೇಶ್ವಾಸಃ ಶಿಖಂಡಿ ಚ ಮಹಾರಥಃ ದುಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಾಶ್ಚ ಪರಾಜಿತಃ.
ದ್ರುಪದೋ ದ್ರೌಪದೇಯಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹುಃ ಶಂಖಾನ್ ದದ್ಮು ಪೃಥಕ್ ಪೃಥಕ್ ಸ ಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯಾದರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಅಂದರೆ, ಹೇ ರಾಜನೇ, ದೊಡ್ಡ ಬಿಲ್ಲುಗಾರನಾದ ಕಾಶಿರಾಜನು, ಮಹಾರಥರಾದ ಶಿಖಂಡಿ ಮತ್ತು ದೃಷ್ಟದ್ಯುಮ್ನರು, ವಿರಾಟ ಅಪರಾಜಿತನಾದ ಸಾತ್ಯಕಿ ದ್ರುಪದ ರಾಜ ಮತ್ತು ದ್ರೌಪದಿಯ ಮಕ್ಕಳಾದ ಉಪಪಾಂಡವರು, ಮಹಾಬಾಹುವಾದ ಅಭಿಮನ್ಯು ಇವರೆಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಆ ಭಯಂಕರವಾದ ಶಂಖಧ್ವನಿ ಭೂಮಿ ಆಕಾಶಗಳಲ್ಲಿ ಅನುರಣಿತವಾಗಿ ಕೌರವರ ಹೃದಯವನ್ನು ಬಿರಿಯುವಂತೆ ಮಾಡಿತು. ಅಥ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತ್ತೆ ಶಸ್ತ್ರಸಂಪಾತೆ ಧನುರುದ್ಯಮ್ಯ ಪಾಂಡವಃ ಋಷಿಕೇಶಂ ತದಾ ವಾಕ್ಯ ಮಿದಮಾಹ ಮಹೀಪತೆ. ಅಂದರೆ, ಎಲೈ ರಾಜನೇ, ಆಗ ಯುದ್ಧಕ್ಕಾಗಿ ಸಿದ್ಧವಾಗಿರುವ ಕೌರವರನ್ನು ನೋಡಿ ಕಪಿಧ್ವಜನಾದ ಅರ್ಜುನನು ಇನ್ನೇನು ಶಸ್ತ್ರ ಪ್ರಯೋಗಕ್ಕೆ ಸಮಯ ಸನ್ನಿಹಿತವಾಯಿತೆಂದು ತನ್ನ ಬಿಲ್ಲನ್ನು ಎತ್ತಿ ಹಿಡಿದು ಶ್ರೀಕೃಷ್ಣನಿಗೆ ಈ ಮಾತನ್ನು ಹೇಳುತ್ತಾನೆ. ಸೇನಯೋರುಭಯೋರ್ಮಧ್ಯೆ ರಥಂ ಸ್ಥಾಪಯ ಮೇಚ್ಯುತ ಯಾವದೇತ ನಿರೀಕ್ಷ್ಯಹಂ ಯೋದ್ಧುಕಾಮಾನವಸ್ಥಿತಾನ್ ಕೈರ್ಮಯಾ ಸಹ ಯೋದ್ಧವ್ಯಮಸ್ಮಿನ್ ರಣಸमुद्यमे ಯೋಚ್ಯಮಾನಾನವೇಕ್ಷ್ಯಹಂ ಯ ಏತೇತ್ರ ಸಮಾಗತಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇರ್ಯುದ್ಧೇ ಪ್ರಿಯಚಿಕೀರ್ಷವಃ. ಅಂದರೆ, ಎಲೈ ಅಚ್ಯುತ, ಈ ರಣದಲ್ಲಿ ನಾನು ಯಾರೊಡನೆ ಯುದ್ಧ ಮಾಡಬೇಕೆಂದು ಗೊತ್ತು. ಮಾಡುವುದಕ್ಕಾಗಿ ನನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ನಿಲ್ಲಿಸು. ಇಲ್ಲಿ ಯುದ್ಧ ಮಾಡಬೇಕೆಂದು ಬಂದಿರುವ ಇವರನ್ನು ನೋಡೋಣ. ದುರ್ಬುದ್ಧಿಯಾದ ದುರ್ಯೋಧನನಿಗೆ ಯುದ್ಧದಲ್ಲಿ ಪ್ರಿಯವನ್ನು ಉಂಟು ಮಾಡಬೇಕೆಂದು ಯಾರ್ಯಾರು ಕಾದಾಟಕ್ಕೆ ಅನುವಾಗಿ ಇಲ್ಲಿ ಬಂದಿರುವರೋ ಅವರನ್ನು ನಾನು ನೋಡಬೇಕು. ಏವಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿಶ್ಚ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೈತಾನ್ ಸಮವೇತಾನ್ ಕುರುನಿತಿ. ಅಂದರೆ, ಅರ್ಜುನನು ಹಾಗೆ ಹೇಳಿದ ಮೇಲೆ ಶ್ರೀಕೃಷ್ಣ ರಥವನ್ನು ಎರಡೂ ಸೈನ್ಯಗಳ ಮಧ್ಯೆ ಭೀಷ್ಮ, ದ್ರೋಣ ಮತ್ತು ಇತರ ರಾಜರ ಮುಂದೆ ತನ್ನ ಉತ್ತಮವಾದ ರಥವನ್ನು ನಿಲ್ಲಿಸಿದನು. ಅರ್ಜುನ ಯುದ್ಧಕ್ಕಾಗಿ ನೆರೆದಿರುವ ಸಮಸ್ತ ಕೌರವರನ್ನು ನೋಡು ಎಂದನು. ಇಲ್ಲಿ ಅರ್ಜುನನನ್ನು ಗುಡಾಕೇಶ ಎಂದರೆ ನಿದ್ರೆಯನ್ನು ಗೆದ್ದವನು ಎಂಬ ಗುಣವಾಚಕದಿಂದ ಕರೆಯುತ್ತಾನೆ. ಇಲ್ಲಿ ನಿದ್ರೆಯನ್ನು ಗೆದ್ದವನು ಎಂದರೆ ನಿದ್ರಿಸುತ್ತಲೇ ಇರಲಿಲ್ಲವೆಂಬ ಅರ್ಥವಲ್ಲ. ನಿದ್ರೆ ಅವನ ಸ್ವಾಧೀನವಾಗಿತ್ತು. ಯಾವಾಗ ಬೇಕಾದರೂ ನಿದ್ರಿಸುತ್ತಿದ್ದ ಮತ್ತು ಯಾವಾಗ ಬೇಕಾದರೂ ಜಾಗೃತನಾಗುತ್ತಿದ್ದ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥ ಪಿತೃನತ ಪಿತಾಮಹಾನ್ ಆಚಾರ್ಯಾನ್ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ ಶ್ವಶುರಾನ್ ಸುಹೃದಶ್ಚೈವ ಸೇನಯೋರುಭಯೋರಪಿ. ಅಂದರೆ, ಅನಂತರ ಅರ್ಜುನ ಅಲ್ಲಿ ಎರಡೂ ಸೇನೆಗಳಲ್ಲಿಯೂ ಇದ್ದ ಚಿಕ್ಕಪ್ಪ, ದೊಡ್ಡಪ್ಪ, ತಾತ, ಗುರು, ಸೋದರ, ಮಾವಂದಿರು, ಅಣ್ಣ ತಮ್ಮಂದಿರು, ಮಕ್ಕಳು, ಮೊಮ್ಮಕ್ಕಳು, ಸ್ನೇಹಿತರು, ಮಾವಂದಿರು ಮತ್ತು ಪಾಂಡವರ ಮೇಲೆ ಪ್ರೀತಿಯುಳ್ಳ ಇತರರನ್ನು ನೋಡಿದನು. ಸಮೀಕ್ಷ್ಯ ಸ ಕೌಂತೆಯಃ ಸರ್ವಾನ್ ಬಂಧೂನವಸ್ಥಿತಾನ್ ಕೃಪಯಾ ಪರಾಯಾವಿಷ್ಟೋ ವಿಷೀದನ್ನಿದಮಬ್ರವೀತ್. ಅಂದರೆ, ಅರ್ಜುನ ಅಲ್ಲಿ ನೆರೆದಿದ್ದ ಬಂಧುಗಳನ್ನು ಚೆನ್ನಾಗಿ ನೋಡಿ ಅತಿಶಯವಾದ ಕೃಪೆಯಿಂದ ಕೂಡಿದವನಾಗಿ ವಿಷಾದದಿಂದ ಈ ಮಾತನ್ನು ಹೇಳುತ್ತಾನೆ. ಅರ್ಜುನ ಸಮರಾಂಗಣದಲ್ಲಿ ಶತ್ರುಪಕ್ಷದಲ್ಲಿ ನೆರೆದ ಬಂಧು ಬಳಗದವರನ್ನು ಹಾಗೆ ನೋಡುವಾಗ ಅವನ ಮನಸ್ಸಿನಲ್ಲಿ ಸ್ತುಪ್ತವಾಗಿದ್ದ ಅವರ ಮ್ಯಾಲಿನ ವ್ಯಾಮೋಹವೆಲ್ಲ ಮೇಲೇಳುವುದು. ಅರ್ಜುನನ ಮನಸ್ಸಿನಲ್ಲಿ ವಾಸನೆಗಳು ನಾಶವಾಗಿರಲಿಲ್ಲ. ಆ ವಾಸನೆಗಳನ್ನು ಮೇಲಕ್ಕೆ ಎಬ್ಬಿಸಲು ಕೆಲವು ಸನ್ನಿವೇಶಗಳು ಬೇಕಾಗಿವೆ. ಆ ಸನ್ನಿವೇಶ ದೊರೆತೊಡನೆ ಒಳಗಿರುವುದು ಮೇಲೇಳುವುದು. ಅದು ಮೇಲೆದ್ದ ಮೇಲೆ ನಮ್ಮನ್ನು ಅಪ್ಪಳಿಸಲು ಮೊದಲು ಮಾಡುವುದು. ಅವರನ್ನು ಎಷ್ಟು ಎಷ್ಟು ನೋಡುತ್ತಾನೋ ಅಷ್ಟು ಅಷ್ಟು ಆಳದಿಂದ ವ್ಯಾಮೋಹದ ಅಲೆಗಳು ಮೇಲೇಳುತ್ತವೆ. ಇವನನ್ನು ಅದರಲ್ಲಿ ಮುಳುಗಿಸಿ ಬಿಡುವುದು. ಅದು ಹೇಗಿದೆಯೋ ಹಾಗೇ ಬಂದರೆ ಅದನ್ನು ಕಂಡು ಹಿಡಿದು ಹೊರಗೆ ಅಟ್ಟುತ್ತವೆ. ಅದಕ್ಕಾಗಿ ಆ ದೌರ್ಬಲ್ಯಗಳು ವೇಷವನ್ನು ಮರೆಮಾಚಿಕೊಂಡು ಬರುತ್ತವೆ. ವ್ಯಾಮೋಹದಂತೆ ಬಂದರೆ ಅದು ದೌರ್ಬಲ್ಯ ಎಂಬುದು ಗೊತ್ತಾಗುವುದು. ಅದಕ್ಕಾಗಿಯೇ ಅದು ಕೃಪೆಯಂತೆ ಬರುವುದು, ದಯೆಯಂತೆ ಬರುವುದು. ಆಗ ಅರ್ಜುನ ಹೇಳುತ್ತಾನೆ, ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಯುಯುತ್ಸುಂ ಸಮುಪಸ್ಥಿತಂ ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ. ಅಂದರೆ, ಶ್ರೀಕೃಷ್ಣ ಯುದ್ಧ ಮಾಡಬೇಕೆಂದು ನಿಂತಿರುವ ಈ ಸ್ವಜನರನ್ನು ನೋಡಿ ನನ್ನ ಶರೀರ ಸೊರಗುತ್ತಿದೆ, ಬಾಯಿ ಒಣಗುತ್ತಿದೆ ಎಂದು ಅರ್ಜುನ ಕೃಷ್ಣನಿಗೆ ಹೇಳುತ್ತಾನೆ. ವೇಪತುಶ್ಚ ಶರೀರೆ ಮೇ ರೋಮ ಅಶ್ಯಶ್ಚ ಜಾಯತೆ ಗಾಂಡೀವಂ ಸ್ರಂಸತೆ ಅಸ್ತಾತ್ವಕ್ಚೈವ ಪರಿದಹ್ಯತೆ. ಅರ್ಜುನ ಶ್ರೀಕೃಷ್ಣನಿಗೆ ಹೇಳುತ್ತಾನೆ, ನನ್ನ ಮೈಯೆಲ್ಲ ನಡುಗುತ್ತಿದೆ, ಶರೀರ ರೋಮಾಂಚನವಾಗುತ್ತಿದೆ, ಗಾಂಡೀವ ಧನುಸ್ಸು ಕೈಯಿಂದ ಜಾರಿ ಬೀಳುತ್ತಿದೆ, ದೇಹದ ಚರ್ಮ ಸುಡುತ್ತಿದೆ ಎಂದು ಕೃಷ್ಣನಿಗೆ ಹೇಳುತ್ತಾನೆ. ನ ಚ ಶಕ್ನೋಮ್ಯ ವಾಸ್ತಾತುಂ
ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಅಂದರೆ ಕೇಶವ, ನನಗೆ ನಿಲ್ಲುವುದಕ್ಕೂ ತ್ರಾಣವಿಲ್ಲ, ನನ್ನ ಮನಸ್ಸು ಭ್ರಮೆಯಿಂದ ಸುತ್ತುತ್ತಿದೆ, ವಿರುದ್ಧವಾದ ಶಕುನಗಳನ್ನು ಬೇರೆ ನೋಡುತ್ತಿರುವೆನು. ಅರ್ಜುನನ ಮನಸ್ಸು ಕದಡಿ ಹೋಗಿದೆ. ಅವನು ಈಗಿನ ಸ್ಥಿತಿಯಲ್ಲಿ ಯೋಗ್ಯವಾಗಿ ನೋಡುವ ಸ್ಥಿತಿಯಲ್ಲಿ ಇಲ್ಲ. ಮನಸ್ಸು ಯಾವಾಗ ದುರ್ಬಲವಾಗುವುದೋ ಆಗ ಸಕಲ ಗ್ರಹಬಲ ನೀನೇ ಎಂದು ನೋಡುವ ದೃಷ್ಟಿ ಮರೆಯುವುದು. ಕೆಲಸಕ್ಕೆ ಬಾರದ ಶಕುನಗಳನ್ನೆಲ್ಲ ನಂಬುತ್ತಾ ಹೋಗುವುದು. ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ ನ ಕಾಂಕ್ಷೇ ವಿಜಯಂ ಕೃಷ್ಣನ ಚ ರಾಜ್ಯಂ ಸುಖಾನಿ ಚ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೇರ್ಜೀವಿತೇನವ. ಅರ್ಜುನನು ಕೃಷ್ಣನಿಗೆ ಕೇಳುತ್ತಾನೆ, ಯುದ್ಧದಲ್ಲಿ ಸ್ವಜನರನ್ನು ಕೊಂದರೆ ಯಾವ ಶ್ರೇಯಸ್ಸು ಆಗುವಂತೆ ಕಾಣೆ. ಕೃಷ್ಣ, ನನಗೆ ಜಯ ಬೇಕಿಲ್ಲ, ರಾಜ್ಯ ಬೇಡ, ಸುಖ ಬೇಡ. ಗೋವಿಂದ, ರಾಜ್ಯ ಭೋಗಗಳಿಂದಲೂ ಅಥವಾ ಜೀವಿಸುವುದರಿಂದಲೂ ಏನು ಪ್ರಯೋಜನ ಎಂದು ಕೃಷ್ಣನಿಗೆ ಅರ್ಜುನ ಕೇಳುತ್ತಾನೆ. ಸ್ನೇಹಿತರೆ, ಅರ್ಜುನನ ವಿಷಾದ ಇನ್ನೂ ಮುಂದುವರಿಯುತ್ತದೆ. ಮುಂದಿನ ವಿಡಿಯೋದಲ್ಲಿ ಈ ಕಥೆಯನ್ನು ಸಂಪೂರ್ಣ ಮಾಡ್ತೀನಿ.